ಇಂದಿನ ಪ್ರಶಸ್ತಿ ಏನು ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಕನ್ನಡಿಗರಿಗಷ್ಟೇ ಅಲ್ಲ, ಭಾರತೀಯರು ಈ ವರ್ಷ ಹೆಮ್ಮೆ ಪಟ್ಟಂತಹ ಕ್ಷಣ ಏನಪ್ಪ ಅಂತಂದರೆ ಶ್ರೀರಾಮ ಮಂದಿರ ಅಯೋಧ್ಯೆಯಲ್ಲಿ ಸ್ಥಾಪನೆ ಆಗಿದ್ದು ನಿಜಕ್ಕೂ ಮನಸ್ಸಲ್ಲಿ ಈಗ ಜೈ ಶ್ರೀರಾಮ್ ಅಂತ ಹೇಳುವಂತಹ ಸಮಯ. ಯಾಕಂದರೆ ವೇದಿಕೆ ಮೇಲೆ ಶ್ರೀರಾಮನನ್ನು ನೆನೆಸ್ಕೊಂಡು ಒಂದು ಅದ್ಭುತವಾದಂಥ ಪರ್ಫಾರ್ಮೆನ್ಸನ್ನು ನೀಡೋದಕ್ಕೆ ವೇದಿಕೆ ಮೇಲೆ ಬರ್ತಿದ್ದಾರೆ ನಮ್ಮ ಭಾರತದ ಹೆಮ್ಮೆಯ ಕಲೆಗಾರ, ಹಾಗೆಯೇ ನಮ್ಮ ಕನ್ನಡದ ಹೆಮ್ಮೆಯ ಗಾಯಕ ಸಂದೇಶ್ ನಿರ್ಮಾರ್ಗ ಅವರು. ಇಂಡಿಯಾಸ್ ಫಾಸ್ಟೆಸ್ಟ್ ಪೇಂಟರ್ ವಿಲಾಸ್ ಅವರು ಬಂದಿದ್ದಾರೆ. ಅವ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಸಂದೇಶ್ ಹಾಗೂ ವಿಲಾಸ್ ಅವರನ್ನು ಪ್ಲೀಸ್. ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ನಿನ್ನಷ್ಟು ನೆಮ್ಮದಿಯು ಎಲ್ಲಿರುವುದು ರಾಮ. ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ನಿನ್ನಷ್ಟು ನೆಮ್ಮದಿಯು ಎಲ್ಲಿರುವುದು ರಾಮ. ರಾಮ 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 ರಾಮ. ನಿನ್ನಿಷ್ಟದಂತೆ ನನ್ನ ಇಟ್ಟಿರುವೆ ರಾಮ, ನನ್ನಿಷ್ಟದಂತೆಲ್ಲ ಕೊಟ್ಟಿರುವೆ ರಾಮ. ಕಷ್ಟಗಳ ಕೊಡಬೇಡ ಎನ್ನಲಾರೆ ರಾಮ, ಕಷ್ಟ ಸಹಿಸುವ ಸಹನೆ ಕೊಡು ನನಗೆ ರಾಮ. ಕಷ್ಟ ಸಹಿಸುವ ಸಹನೆ ಇನ್ನಷ್ಟು ರಾಮ, ಕಷ್ಟ ಸಹಿಸುವ ಸಹನೆ ನಿನ್ನಷ್ಟು ರಾಮ. ರಘುರಾಮ 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 ರಾಮ, ರಘುರಾಮ 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 ರಾಮ. ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ಇನ್ನಷ್ಟು ನೆಮ್ಮದಿಯು ಎಲ್ಲಿರುವುದು ರಾಮ. ರಾಮ 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 ರಾಮ. ಒಳಿತಿನೆಡೆ ಮುನ್ನಡೆವ ಮನವ ಕೊಡು ರಾಮ, ಸೆಳೆತಕ್ಕೆ ಸಿಗದಂತೆ ಸ್ಥಿರತೆ ಕೊಡು ರಾಮ. ನಿನ್ನೆಗಳ ಪಾಪಗಳ ಸೊನ್ನೆಯಾಗಿಸು ರಾಮ, ನಾಳೆಗಳ ಪುಣ್ಯಗಳ ಆದಿಯಾಗಲಿ ರಾಮ. ನನ್ನ ಬಾಳಿಗೆ ನಿನ್ನ ಹಸಿವ ಕೊಡು ರಾಮ, ನನ್ನ ತೋಳಿಗೆ ನಿನ್ನ ಕಸುವ ಕೊಡು ರಾಮ. ಕಣ್ಣು ಕಳೆದರು ನಿನ್ನ ಕನಸ ಕೊಡು ರಾಮ, ನನ್ನ ಹರಣಕ್ಕೆ ನಿನ್ನ ಶರಣ ಕೊಡು ರಾಮ. ನಿನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ನಿನ್ನಷ್ಟು ನೆಮ್ಮದಿಯು ಎಲ್ಲಿರುವುದು ರಾಮ. ರಾಮ 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 ರಾಮ. ಕೌಸಲ್ಯಾಗುವೆನು ಮಡಿದಲಿರೋ ರಾಮ, ವೈದೇಹಿಯಾಗುವೆನು ಒಡನಾಡು ರಾಮ. ಪಾದುಕೆಯ ತಲೆಯಲ್ಲಿಡು ಭರತನಾಗುವೆ ರಾಮ, ಸಹವಾಸ ಕೊಡು ನನಗೆ ಸೌಮೇತ್ರಿ ರಾಮ. ಸುಗ್ರೀವನಾಗುವೆನು ಸ್ನೇಹ ಕೊಡು ರಾಮ, ಹನುಮನಾಗುವೆ ನಿನ್ನ ಸೇವೆ ಕೊಡು ರಾಮ. ಹನುಮನಾಗುವೆ ನಿನ್ನ ಸೇವೆ ಕೊಡು ರಾಮ. ರಘುರಾಮ 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 ರಾಮ, ರಘುರಾಮ 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 ರಾಮ. ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ನಿನ್ನಷ್ಟು ನೆಮ್ಮದಿಯು ಎಲ್ಲಿರುವುದು ರಾಮ. ರಾಮ 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 ರಾಮ. ಋತ ನೀನೆ ಋತು ನೀನೆ ಶ್ರುತಿ ನೀನೆ ರಾ, ಇನ್ನಷ್ಟು ಬೇಕೆನ್ನ
ಹೃದಯಕ್ಕೆ ರಾಮ ನಿನ್ನಷ್ಟು ನೆಮ್ಮದಿಯು ಎಲ್ಲಿಗುದು ರಾಮ 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 ಜಯ ರಾಮ 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 ಜಯ ರಾಮ 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 ಜಯ ರಾಮ 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 ಜಯ ರಾಮ 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 ದಶರಥ ನಂದನ ರಾಮ 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 ದಶಮುಖ ಮರ್ದನ ರಾಮ 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 ದಶರಥ ನಂದನ ರಾಮ 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 ದಶಮುಖ ಮರ್ದನ ರಾಮ 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 ಪಶುಪತಿ ರಂಜನ ರಾಮ 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 ಪಾಪ ವಿಮೋಚನ ರಾಮ 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 ಪಶುಪತಿ ರಂಜನ ರಾಮ 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 ಪಾಪ ವಿಮೋಚನ ರಾಮ 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 ಜಯ ರಾಮ 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 ಎಲ್ಲರ ಜೊತೆಗೆ ರಾಮ 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 ಜಯ ರಾಮ 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 ಅನಾಥ ರಕ್ಷಕ ರಾಮ 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 ಆಪದ್ ಬಾಂಧವ ರಾಮ 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 ಅನಾಥ ರಕ್ಷಕ ರಾಮ 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 ಆಪದ್ ಬಾಂಧವ ರಾಮ 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 ಮೈಥಿಲಿ ನಂದನ ರಾಮ 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 ಮಾರುತಿ ವಂದಿತ ರಾಮ 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 ಮೈಥಿಲಿ ನಂದನ ರಾಮ 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 ಮಾರುತಿ ವಂದಿತ ರಾಮ 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 ಜಯ ರಾಮ 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 ಬರೀ ಚಪ್ಪಾಳೆ ಜಯ ರಾಮ 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 ಜಯ ರಾಮ 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 ಜಯ ರಾಮ 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 ದಶರಥ ನಂದನ ರಾಮ 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 ದಶಮುಖ ಮರ್ದನ ರಾಮ 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 ದಶರಥ ನಂದನ ರಾಮ 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 ದಶಮುಖ ಮರ್ದನ ರಾಮ 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 ಪಶುಪತಿ ರಂಜನ ರಾಮ 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 ಪಾಪ ವಿಮೋಚನ ರಾಮ 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 ಪಶುಪತಿ ರಂಜನ ರಾಮ 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 ಪಾಪ ವಿಮೋಚನ ರಾಮ 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 ಜಯ ರಾಮ 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 ಜಯ ರಾಮ 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 ಅನಾಥ ರಕ್ಷಕ ರಾಮ 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 ಆಪದ್ ಬಾಂಧವ ರಾಮ 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 ಅನಾಥ ರಕ್ಷಕ ರಾಮ 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 ಆಪದ್ ಬಾಂಧವ ರಾಮ 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 ಮೈಥಿಲಿ ನಂದನ ರಾಮ 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 ಮಾರುತಿ ವಂದಿತ ರಾಮ 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 ಮೈಥಿಲಿ ನಂದನ ರಾಮ 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 ಮಾರುತಿ ವಂದಿತ ರಾಮ 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 ಎಲ್ಲರ ಜೊತೆಗೆ ಹಾಡ್ಬೋದಾ ರಾಮ 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 बोलो प्रभु श्री रामचंद्र की ಜೈ ಜೈ ಶ್ರೀರಾಮ್. ರಾಮನಾಮ ಕೇಳಿದ ತಕ್ಷಣ ಒಂದು ಕ್ಷಣ ನೋಡಿ ಇಲ್ಲಿ ಎಷ್ಟು ಭಕ್ತಿ ತುಂಬ್ಕೊಂಡ್ಬಿಡ್ತು, ಹೇಗೆ ಪವರ್ ತುಂಬ್ಕೊಂಡ್ಬಿಡ್ತು. ಇದು ರಾಮನಾಮನಿಗೆ ಇರುವಂತಹ ಒಂದು ಶಕ್ತಿ. ಇವತ್ತು ಭಾರತದ ಚರಿತ್ರೆಯ ಪುಟಗಳಲ್ಲಿ ಒಂದು ಹೊಸತ್ತು ದಾಖಲೆ
ಹಿಂದೆಂದೂ ಆಗಿಲ್ಲ, ಮುಂದೆ ನಾವೆಲ್ಲರೂ ಕೊಂಡಾಡುವಂಥ ಒಂದು ದೊಡ್ಡ ಇತಿಹಾಸ ಅಂತ ಅಂದರೆ ಅಯೋಧ್ಯೆಯಲ್ಲಿ ಶ್ರೀರಾಮ ಬಂದು ಕೂತದ್ದು ನಿಜವಾಗ್ಲೂ ನಮ್ಮೆಲ್ಲರಿಗೂ ಹೆಮ್ಮೆ ಆದಂಥ ಒಂದು ಕ್ಷಣ. ಆ ಅಯೋಧ್ಯೆಯಲ್ಲಿ ನಗನಗ್ತಾ ಮುಗುಳ್ನಗ್ತಾ ರಾರಾಜಿಸ್ತಾ ಇರುವಂಥ ಆ ರಾಮನನ್ನು ಕೊಟ್ಟವರು ನಮ್ಮ ಹೆಮ್ಮೆಯ ಕನ್ನಡಿಗರು. ಅದಕ್ಕೆ ಮೊದಲನೇದಾಗಿ ಒಂದು ಹೆಮ್ಮೆಯ ಚಪ್ಪಾಳೆ ಬರಬೇಕು. ಬಹುಶಃ ಈ ಕನ್ನಡಿಗನ ಹೆಸರೇ ಸಾಕು, ಇದಕ್ಕೆ ಯಾವ ವಿವರಣೆ ಬೇಕಾಗಿಲ್ಲ. ಶ್ರೀ ಅರುಣ್ ಯೋಗಿರಾಜ್ ಅವರ ಬಗ್ಗೆ ಈ ಒಂದು ಕಿರು ಪರಿಚಯ ಎಲ್ಲರೂ ನೋಡಬೇಕಾಗಿ ಕೋರಿಕೆ ಪ್ಲೀಸ್. ಜಗತ್ತೇ ಈಗ ರಾಮನಾಮ ಜಪದಲ್ಲಿ ಮಿಂದೇಳುತ್ತಿದೆ. ಅಯೋಧ್ಯೆಯತ್ತ ಜನಸಾಗರವೇ ಹರಿದು ಬರುತ್ತಿದೆ. ಸರಯೂ ನದಿ ತೀರದ ಜನ್ಮಭೂಮಿಯ ಭವ್ಯ ಮಂದಿರದಲ್ಲಿ ನೆಲೆ ನಿಂತ ಬಾಲರಾಮನನ್ನ ನೋಡಿ ಕಣ್ತುಂಬಿಕೊಳ್ಳುತ್ತಿದ್ದಾರೆ ಕೋಟಿ ಕೋಟಿ ಭಕ್ತರು. ದಿವ್ಯ ತೇಜಸ್ಸಿನ ಶ್ರೀರಾಮನ ಮೂರ್ತಿಯನ್ನ ಕೆತ್ತಿದ್ದು ನಮ್ಮ ಹೆಮ್ಮೆಯ ಕನ್ನಡಿಗ, ಅವರೇ ಅರುಣ್ ಯೋಗಿರಾಜ್. ನಮಗೆ ಏಪ್ರಿಲ್ನಲ್ಲಿ ಕಾಗದ ಬರುತ್ತೆ, ಜಲ್ದಿ ಬಂದು ಅಯೋಧ್ಯೆಯಲ್ಲಿ ಕಲ್ ಸೆಲೆಕ್ಟ್ ಮಾಡಿ ಒಂದು ಕೆಲಸವನ್ನು ಶುರು ಮಾಡಿ ಅಂತ. ನನಗೆ ಡಿಸೆಂಬರ್ 29ನೇ ತಾರೀಕು ವಿಷಯ ಗೊತ್ತಾಗುತ್ತೆ, ನನ್ನ ಮೂರ್ತಿ ಸೆಲೆಕ್ಟ್ ಆಗಿದೆ ಅಂತ. ಶತಮಾನಗಳವರೆಗೆ ಜಗತ್ತು ಮತ್ತೆ ಮತ್ತೆ ನೋಡಲಿರುವ ಬಾಲರಾಮನ ವಿಗ್ರಹ ಕೆತ್ತಿದ ಅರುಣ್ ಯೋಗಿರಾಜ್ ಮೈಸೂರಿನವರು. 5 ತಲೆಮಾರುಗಳಿಂದಲೂ ಶಿಲ್ಪಕಲೆಯನ್ನೇ ಜೀವನದ ಕಲೆಯಾಗಿ, ಬದುಕಿನ ಭಾವವಾಗಿ, ವೃತ್ತಿಯಾಗಿ ಸ್ವೀಕರಿಸುತ್ತಾ ಬಂದಿರುವ ಶಿಲ್ಪಿಗಳ ಕುಟುಂಬದಲ್ಲಿ ಜನಿಸಿದವರು ಅರುಣ್. ಇವರ ತಾತ ಮೈಸೂರಿನ ಆಸ್ಥಾನ ಶಿಲ್ಪಿಯಾಗಿದ್ದವರು. ಇಂಥ ಶಿಲ್ಪಕಲೆಯ ಮಹಾನ್ ಪರಂಪರೆ ಹೊಂದಿರುವ ಮನೆತನದ ಕುಡಿಯೇ ಅರುಣ್ ಯೋಗಿರಾಜ್. ಅರುಣ್ ಯೋಗಿರಾಜ್ ಓದಿದ್ದು MBA. ಕೈತುಂಬ ಸಂಬಳದ ಕೆಲಸ ಬಿಟ್ಟು 2008ರಿಂದ ಮೂರ್ತಿಗಳನ್ನು ಕೆತ್ತುವ ಕೈಂಕರ್ಯಕ್ಕೆ ತಮ್ಮನ್ನ ಅರ್ಪಿಸಿಕೊಂಡ್ರು. ದೆಹಲಿಯ ಇಂಡಿಯಾ ಗೇಟ್ ಬಳಿಯಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಹ್ಯಾಲೋಗ್ರಾಮ್ ವಿಗ್ರಹ ಅರಳಿದ್ದು ಇವರದ್ದೇ ಕೈಗಳಿಂದ. ಕೇದಾರನಾಥದ ಸನ್ನಿಧಾನದಲ್ಲಿರುವ ಶಂಕರಾಚಾರ್ಯರ ಮೂರ್ತಿ ಕೆತ್ತಿದ್ದೂ ಇವರೇ. ಜಗತ್ತಿನ ಮುಂದೆ ಮತ್ತೆ ದರ್ಶನ ನೀಡಲು ಇಂತಹ ಮಹಾನ್ ಶಿಲ್ಪಿಯ ಕೈಗಳನ್ನೇ ಆರಿಸಿಕೊಂಡಿದ್ದು ಅಯೋಧ್ಯೆಯ ರಾಮ್ಲಲ್ಲ. ಶಿಲ್ಪಕಲೆಯನ್ನೇ ಉಸಿರಾಗಿಸಿಕೊಂಡಿರುವ ಅರುಣ್ ಯೋಗಿರಾಜ್ ನಿಜಕ್ಕೂ ಕನ್ನಡಿಗರ ಹೆಮ್ಮೆ. ಫಸ್ಟ್ ಶುರು ಮಾಡಿದಾಗ ಅವರು ಅಯ್ಯಪ್ಪ ಸ್ವಾಮಿ ವಿಗ್ರಹ ಕೆತ್ತರು. ನಮ್ಮನೇನೆ ಒಂದು ಚಿಕ್ಕ ಅಯೋಧ್ಯೆ ಆಗೋಗಿದೆ. ಡಂಕಣ ಜಕಣರ ನೆಚ್ಚಿನ ಬೀಡೆ ಅಂತ ರಾಷ್ಟ್ರಕವಿ ಕುವೆಂಪು ನಾಡಗೀತೆಯಲ್ಲಿ ಕರ್ನಾಟಕವನ್ನು ಬಣ್ಣಿಸಿದ್ದಾರೆ. ಕರ್ನಾಟಕ ಶತಮಾನಗಳಿಂದಲೂ ಶಿಲ್ಪಕಲೆಯ ತವರೂರು. ಕರ್ನಾಟಕದ ಶಿಲ್ಪಕಲೆಯ ಅತ್ಯದ್ಭುತ ಸೃಷ್ಟಿಯನ್ನ ಜಗತ್ತಿನ ಮುಂದೆ ಮತ್ತೊಮ್ಮೆ ಪ್ರಸ್ತುತಪಡಿಸಿರುವ ಅರುಣ್ ಯೋಗಿರಾಜ್ ಅವರಿಗೆ ನ್ಯೂಸ್ 18 ಕನ್ನಡ ಮತ್ತು ನಮ್ಮೆಲ್ಲ ವೀಕ್ಷಕರ ವತಿಯಿಂದ ಹೆಮ್ಮೆಯ ಕನ್ನಡಿಗ ವಿಭಾಗದಲ್ಲಿ ಇದೀಗ ವರ್ಷದ ಕನ್ನಡಿಗ ಪ್ರಶಸ್ತಿಯ ಗೌರವ. ಬರಲಿ ಒಂದು ದೊಡ್ಡ ಚಪ್ಪಾಳೆ ಶ್ರೀಯುತ ಅರುಣ್ ಯೋಗಿರಾಜ್ ಅವರಿಗೆ. ಅಯೋಧ್ಯೆಯಲ್ಲಿ ರಾರಾಜಿಸ್ತಾ ಇರುವಂತಹ ಸಹಸ್ರಾರು ಕೋಟ್ಯಾಂತರ ಭಕ್ತರ ರಾಮನನ್ನ ಕೆತ್ತಿದಂತಹ ಕಲಾವಿದರು ಅರುಣ್ ಯೋಗಿರಾಜ್ ಅವರು. ಇವರಿಗೆ ನ್ಯೂಸ್ 18 ಕನ್ನಡ ವರ್ಷದ ಕನ್ನಡಿಗ ಪ್ರಶಸ್ತಿಯನ್ನ ನೀಡಿ ಗೌರವಿಸೋದಕ್ಕೆ ವೇದಿಕೆ ಮೇಲೆ ಆಗಮಿಸಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಶ್ರೀಯುತ ಸಿದ್ದರಾಮಯ್ಯ ಸರ್ ಅವರು. ಹಾಗೆಯೇ ಸ್ವಾಗತಿಸೋಣ ಅವಿನಾಶ್ ಕೌರ್, ಗ್ರೂಪ್ CEO ಬ್ರಾಡ್ಕಾಸ್ಟ್ ಅಂಡ್ MD AEPN 18 ಹಾಗೂ CS ನಾಡಗೌಡ, ಚೇರ್ಮನ್ KS&DL ಮೈಸೂರು ಸ್ಯಾಂಡಲ್ ಸೋಪ್. ಮೈಸೂರು ಸ್ಯಾಂಡಲ್ ಸೋಪ್ ಕಡೆಯಿಂದ ಒಂದು ಗಿಫ್ಟ್ ಹ್ಯಾಂಪರ್. ವೇದಿಕೆಯಲ್ಲಿ ಅರುಣ್ ಯೋಗಿರಾಜ್ ಸರ್ ಇದ್ದಾರೆ. ನ್ಯೂಸ್ 18 ಕನ್ನಡ ವರ್ಷದ ಕನ್ನಡಿಗ, ಹೆಮ್ಮೆಯ ಕನ್ನಡಿಗ ಶ್ರೀಯುತ ಅರುಣ್ ಯೋಗಿರಾಜ್ ಸರ್, ಈ ಕ್ಷಣ ನಿಮ್ಮ ಒಂದೆರಡು ಮಾತು. ಎಲ್ಲರಿಗೂ ನಮಸ್ಕಾರ. ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸೋದಕ್ಕೆ
ನ್ಯೂಸ್ 18 ತಂಡದವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಮೊದಲ ಪ್ರಶಸ್ತಿ ಪಡೆದವರು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು. ಅವರ ಒಂದು ಗಾಯನದ ಮುಖಾಂತರ ಶುರು ಮಾಡಲಿಕ್ಕೆ ಬಯಸ್ತೀನಿ. ಕೆತ್ತಲಾಗದು ಕಗ್ಗಲ್ಲೆಂದು ಎದೆಗುಂದಿದ್ದರೆ ಶಿಲ್ಪಿ, ಆಗುತ್ತಿತ್ತೆ ಕಳೆಗಳ ಬೀಡು, ಗೊಮ್ಮಟೇಶ್ವರ ನೆಲೆನಾಡು, ಬೇಲೂರು ಹಳೆಬೀಡು. ಕನ್ನಡ ನಾಡು ಕಲೆಗಳ ಬೀಡು. ನಮ್ಮ ಸುತ್ತಮುತ್ತಲೂ ಬರೀ ಕಲೆಗಳು ತುಂಬಿರುತ್ತೆ. ಇದನ್ನು ನೋಡಿ ಬೆಳೆದ ನಾನು ಒಂದು ಅವಕಾಶವನ್ನು ಕಾಯುತ್ತಾ ಕುಳಿತಿದ್ದಾಗ ಸ್ವಲ್ಪ ಹಿಂದಿನಿಂದ ಬರ್ತೀನಿ. 2016 ಸುಮಾರು ನನಗೆ 32 ವಯಸ್ಸು. ಆಗ ಮೈಸೂರಿನಲ್ಲಿ ಜಯಚಾಮರಾಜ ಒಡೆಯರ್ ಅವರ ಮಾರ್ಬಲ್ ಪ್ರತಿಮೆ ನಿರ್ಮಾಣ ಮಾಡಲಿಕ್ಕೆ ನನ್ನನ್ನು ಆಯ್ಕೆ ಮಾಡ್ತಾರೆ. ಅದನ್ನು ಮಾಡಿಕೊಡ್ತೀನಿ. ಅಂದಿನ ಮುಖ್ಯಮಂತ್ರಿಗಳು ನಮ್ಮೂರಿನವರೇ ಆದ ನಮ್ಮೆಲ್ಲರ ನೆಚ್ಚಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸರ್ ಅವರು. ಸರ್, ನೀವು ಆ ಸಮಯದಲ್ಲಿ ಒಂದು ಮಾತು ಹೇಳಿದ್ರಿ ನನಗೆ, ಅದು ಯಾವಾಗಲೂ ಇನ್ನೂ ನೆನಪಿರುತ್ತೆ. ನಮ್ಮ ನರಸೀಪುರ ತಾಲೂಕು ಕೆಬ್ಬೆಹುಂಡಿ ಹುಡುಗ, ನಾನು ಮೈಸೂರಿನಲ್ಲೇ ಹುಟ್ಟಿ ಬೆಳೆದಿದ್ದೆ. ಈ 2 ಮಹಾರಾಜರ ಸ್ಟ್ಯಾಚುನ ನಾನು ನೋಡಿದ್ದೀನಿ. ಆದರೆ ಜಯಚಾಮರಾಜ ಒಡೆಯರ್ ಸ್ಟ್ಯಾಚುನ ಜೀವಂತವಾಗಿ ಎದ್ಬಂದಂಗೆ ಮಾಡಿದ್ದಾನೆ, ಇವನಿಗೆ ಸರ್ಕಾರದ ಪರವಾಗಿ ಅಭಿನಂದನೆ ಅಂತ ಸರ್ ನನಗೆ 2016ರಲ್ಲಿ ಒಂದು ಸ್ಫೂರ್ತಿ ಮಾತನ್ನು ಹೇಳಿದ್ದು ಈಗಲೂ ನೆನೆಸ್ಕೋತೀನಿ ನಾನು. ಅಲ್ಲಿಂದ ನನ್ನ ಏನನ್ನಬೇಕು, ನನ್ನ ಕಾನ್ಫಿಡೆನ್ಸ್ ಲೆವೆಲ್ನ ಹಾಗೆ ನಂಬಿ ಕೆಲಸಗಳನ್ನ ಶ್ರದ್ಧೆಯಿಂದ ಮಾಡ್ತಾ ಬರ್ತಾ ಒಂದು ಉಳಿ ಮತ್ತು ಸುತ್ತಿಗೆ ಮತ್ತು ಕಲ್ಲಿನಿಂದ ನೂರಾರು ಕೋಟಿಯ ಹೃದಯಗಳನ್ನ ಗೆಲ್ಲಬಹುದು ಅಂತ ನೀವೆಲ್ಲ ತೋರಿಸಿದ್ದೀರಾ. ಈ ಕೆಲಸಗಳನ್ನ ಇನ್ನು ಮುಂದೆ ಹೆಚ್ಚು ಶ್ರದ್ಧೆಯಿಂದ ಮಾಡ್ತಾ ಇನ್ನಷ್ಟು ಮೂರ್ತಿ ನಿರ್ಮಾಣದಲ್ಲಾಗಲಿರ್ಬೋದು, ಕಲೆಯ ಸೇವೆಗಳಲ್ಲಿ ಯಾವುದೇ ರೀತಿಯ ಸೇವೆ ನನ್ನ ಕೈಯಿಂದ ಆಗಲಿ ಅಥವಾ ಮಾಡಿಸ್ಕೊಳ್ಳಿ ಭಗವಂತ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು. ಅರುಣ್ ಸರ್, ನೀವು ಭಾರತೀಯರಿಗೆ ಇವತ್ತು ಅಯೋಧ್ಯೆಯಲ್ಲಿ ರಾರಾಜಿಸ್ತಾ ಇರುವಂಥ ಬಾಲರಾಮನ ಮೂರ್ತಿಯನ್ನು ಕೊಟ್ರಿ. ಆ ಕೈಗಳಿಗೆ ಇವತ್ತು ಆ ಶ್ರೀರಾಮನ ಚಿತ್ರಣವನ್ನು ಬಿಡಿಸಿದಂಥ ವಿಲಾಸ್ ಅವರು ನಿಮಗಾಗಿ ಆ ಚಿತ್ರಣವನ್ನು ಕೊಡಬೇಕಂತಿದ್ದಾರೆ. ಅದನ್ನು ದಯವಿಟ್ಟು ಸ್ವೀಕರಿಸಬೇಕು. ಈ ಒಂದು ಸಮಯದಲ್ಲಿ ನನ್ನ ಸ್ನೇಹಿತರಾದ ವಿಲಾಸ್ ಅವರಿಗೆ ತುಂಬ ಧನ್ಯವಾದಗಳು. ಹ್ಯಾಟ್ಸ್ ಆಫ್ ಟು ಯು ಸರ್. ವಿಲಾಸ್, ಮಾನ್ಯ ಮುಖ್ಯಮಂತ್ರಿಗಳಿದ್ದಾರೆ, ಅವರ ನೇತೃತ್ವದಲ್ಲಿ ಆ ಶ್ರೀರಾಮನ ಚಿತ್ರಣವನ್ನು ನೀವು ದಯವಿಟ್ಟು ಅರುಣ್ ಯೋಗಿರಾಜ್ ಅವರಿಗೆ ಕೊಡಬೇಕು ಪ್ಲೀಸ್. ಎಲ್ಲ ಅತಿಥಿಗಳಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಎವ್ರಿವನ್. ಧನ್ಯವಾದಗಳು ಶ್ರೀಯುತ ಅರುಣ್ ಯೋಗಿರಾಜ್ ಸರ್. ಧನ್ಯವಾದಗಳು ವಿಲಾಸ್ ಅವರೇ. ಥ್ಯಾಂಕ್ ಯು. ನ್ಯೂಸ್ 18 ಕನ್ನಡ ವರ್ಷದ ಕನ್ನಡಿಗ 2024. ಪ್ರೆಸೆಂಟಿಂಗ್ ಸ್ಪಾನ್ಸರ್ ಮೈಸೂರು ಸ್ಯಾಂಡಲ್ ಸೋಪ್, co-presented by White Gold, co-powered by Date Crown ಹಾಗೂ ರಿಲಯನ್ಸ್ ಇಂಡಸ್ಟ್ರೀಸ್ ಪ್ರೈವೇಟ್ ಲಿಮಿಟೆಡ್. ಬೆವರೇಜ್ ಪಾರ್ಟ್ನರ್ ಕೋತಾಸ್ ಕಾಫಿ. ಎಜುಕೇಷನ್ ಪಾರ್ಟ್ನರ್ XLPU ಕಾಲೇಜ್. ನ್ಯೂಟ್ರಿಷನ್ ಪಾರ್ಟ್ನರ್ KMF ನಂದಿನಿ. ಸಪೋರ್ಟಿಂಗ್ ಪಾರ್ಟ್ನರ್ MSIL. ಡ್ರೈವ್ ಪಾರ್ಟ್ನರ್ BMW ಡೋಶೆ ಮೋಟ್ರೇನ್. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.